ಸಂಶೋಧನೆಯಾಗದೆ ಕ್ಯಾನ್ಸರ್ ಕಾರಕ ಅನ್ನೋದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅನುಮಾನ ಇದ್ರೆ ನಿಮ್ಮ ನಂಬಿಕೆ ಇರೋ ಶಾಪ್ಗಳಲ್ಲಿ ಇದನ್ನು ಖರೀದಿ ಮಾಡಿ ಅಂತ ಕೆಲವರು ಸಲಹೆ ಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ವಿಶ್ವನಾಥ್ ಭಾಸ್ಕರ್ ಗಾಣಿಗ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಮೊಟ್ಟೆಯಲ್ಲಿ ಸಾಕಷ್ಟು ಪೋಷಕಾಂಶ ಇರುತ್ತೆ, ದೇಹಕ್ಕೆ ಅನಿವಾರ್ಯ. ಫಿಟ್ನೆಸ್ ಫೀಲ್ಡ್ನಲ್ಲಿ ಮೊಟ್ಟೆಗಳನ್ನು ಹೆಚ್ಚಾಗಿ ಸೇವಿಸ್ತಾರೆ. ಕ್ಯಾನ್ಸರ್ ಕಾರಕ ಅಂತಂದ್ರೆ ಆತಂಕ ಆಗೋದು ಸಹಜ, ಆದರೆ ಇರ್ಲಿಕ್ಕಿಲ್ಲ ಅನ್ನುವಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಅಂತಂದ್ರೆ ಇಟ್ಸ್ ಒನ್ ಆಫ್ ದ ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್. ಸೊ ಫಿಟ್ನೆಸ್ ಇಂಡಸ್ಟ್ರಿನಲ್ಲಿ ಇರೋರು ಆಲ್ಮೋಸ್ಟ್ ಎಲ್ಲರೂ ಮೊಟ್ಟೆನ ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಮೊಟ್ಟೆ ಆಗಿರ್ಬೋದು, ಚಿಕನ್ ಆಗಿರ್ಬೋದು. ಮೊಟ್ಟೆ ವಿಚಾರಕ್ಕೆ ಬಂದಾಗ ಇಟ್ಸ್ ವೆರಿ ಈಸಿ. ಯಾಕೆಂದ್ರೆ ನೀವು ಚಿಕನ್ ಕುಕ್ ಮಾಡೋಕೆ ತುಂಬಾ ಜಾಸ್ತಿ ಟೈಮ್ ತಗೋತಂದ್ರೆ ಮೊಟ್ಟೆ ಇಟ್ಸ್ ವೆರಿ ಈಸಿ ಟು ಕುಕ್. ಸೊ ಇದರಲ್ಲಿ ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್ ಇರೋದ್ರಿಂದ ಸೊ ಐ ಥಿಂಕ್ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತಾನೆ ನಾನು ಹೇಳ್ಬೋದು. ಮೇ ಬಿ ಇವಾಗ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲವೊಂದು ಏನ್ ಮೊಟ್ಟೆಗಳನ್ನ ಸೇಲ್ ಮಾಡ್ತಾ ಇದ್ದಾರೆ, ಇದರಿಂದ ನಿಮಗೆ ಕ್ಯಾನ್ಸರ್ ಬರುತ್ತೆ ಅಂತ ನಿಮ್ಗೆ ಏನಾದ್ರು ನ್ಯೂಸ್ ಬಂದಾಗ ಸೊ ವಾಟ್ ವಿ ಕ್ಯಾನ್ ಡು ದ ಬೆಸ್ಟ್ ಆಪ್ಷನ್ ಏನು ಅಂತಂದ್ರೆ ನಾವೆಲ್ಲೇ ನಮಗೆ ಗೊತ್ತಿರುವಂತ ಸೋರ್ಸ್ ಇಂದ ನಾವು ಮೊಟ್ಟೆಗಳನ್ನ ಪರ್ಚೇಸ್ ಮಾಡುವಂಥದ್ದು. ಸೊ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ರಿಸರ್ಚ್ ಇನ್ನೂ ನಡೀತಾನೆ ಇದೆ. ಇದರಲ್ಲಿ ಏನು ಅಂತಂದ್ರೆ ನಿಮಗೆ ಗೊತ್ತಿರುವಂತ ಸೋರ್ಸ್ ಇಂದ ನೀವು ಮೊಟ್ಟೆ ತಗೊಂಡು ಯೂಸ್ ಮಾಡಿ. ನಿಮ್ಗೆ ಏನಾದ್ರು ಅಷ್ಟೊಂದು ಕನ್ಫ್ಯೂಷನ್ ಇತ್ತು, ಇದು ಗೊಂದಲ ಸೃಷ್ಟಿಯಾಗಿರೋದಂತೂ ನಿಜ. ತಿನ್ನಬೇಕಾ ತಿನ್ನಬಾರ್ದಾ, ಅಥವಾ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಇದೆ ಅನ್ನೋದು ಗೊತ್ತಾಗೋದು ಹೇಗೆ? ನಾವು ಖರೀದಿ ಮಾಡುವಂಥ ಮೊಟ್ಟೆಯಲ್ಲಿ ಈ ಅಂಶಗಳು ಇದೆ ಅನ್ನೋದನ್ನು ಸಾಮಾನ್ಯ ಜನರಿಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಜನ ಪ್ರತಿ ಮೊಟ್ಟೆಯನ್ನು ಲ್ಯಾಬಿಗೆ ಕಳಿಸಿ ಅದರ ರಿಪೋರ್ಟನ್ನು ತೆಗೆದುಕೊಂಡು ಸೇವನೆ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಸೊ ಸಾಮಾನ್ಯ ಜನರಲ್ಲಿ ಹಲವು ಕನ್ಫ್ಯೂಷನ್ಸ್ ಇದ್ದಾವೆ. ಹೇಗೆ ಮೊಟ್ಟೆ ಸೇವನೆಯ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಕ್ರಮ ಅಂತಂದ್ರೆ ಯಾವ ರೀತಿ ತೆಗೆದುಕೊಳ್ಬೇಕು? ಯಾವುದೋ ಪ್ರತಿಷ್ಠಿತ ಕಂಪನಿಯೊಂದರ ಮೊಟ್ಟೆಯ ಬಗ್ಗೆ ಈಗ ಅಪಸ್ವರಗಳಿರೋದು. ಆ ಪ್ರತಿಷ್ಠಿತ ಕಂಪನಿ ಆನ್ಲೈನಲ್ಲಿ ಮೊಟ್ಟೆಗಳನ್ನು ಮನೆ ಮನೆಗೆ ತಲುಪಿಸುತ್ತೆ. ಆ ಕಂಪನಿಯ ಮೊಟ್ಟೆಯ ಜೊತೆಗೆ ನಾವು ಖರೀದಿ ಮಾಡುವಂಥ ಉಳಿದ ಕಡೆಗಳಲ್ಲಿ ಖರೀದಿ ಮಾಡುವಂಥ ಮೊಟ್ಟೆ ಎಷ್ಟು ಸೇಫು? ಯಾವುದೋ ಶಾಪಿಂಗ್ ಮಾಲಿಗೆ ಹೋಗ್ತೀವಿ, ಡಜನ್ ಗಟ್ಟಲೆ ಮೊಟ್ಟೆ ಮನೆಗೆ ತೆಗೆದುಕೊಂಡು ಬರ್ತೀವಿ. ಇದರಲ್ಲಿ ಸೇಫ್ ಯಾವುದು, ಸೇಫ್ ಅಲ್ಲದ್ದು ಯಾವುದು, ಹೇಗೆ ಫೈಂಡ್ ಔಟ್ ಮಾಡೋದು ಹೇಗೆ? ಇದೆಲ್ಲ ಗೊಂದಲಗಳು ಜನರನ್ನು ಕಾಡ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ತಜ್ಞ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಆಹಾರ ತಜ್ಞೆ ಡಾಕ್ಟರ್ ಕೀರ್ತಿ ಹಿರಿಸಾವೆ. ಕೀರ್ತಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಗೆ ಈ ಪೋಲ್ಟ್ರಿ ಫಾರ್ಮ್ನ ಸಮಸ್ಯೆಗಳು ಮತ್ತು ಅಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡಬಲ್ಲವರು ತಾಂತ್ರಿಕ ತಜ್ಞ, IVPIನ ತಾಂತ್ರಿಕ ತಜ್ಞರು ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಜೊತೆಗಿದ್ದಾರೆ. ಭಟ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮಿಂದ ಶುರು ಮಾಡ್ತೀನಿ. ಬಹುಶಃ ಇದೆಲ್ಲವೂ ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ, ಸಹಜ. ಯಾಕಂತಂದ್ರೆ ಆಹಾರದಲ್ಲಿ ಕಲಬೆರಕೆಯಾಗಿದೆ ಅಥವಾ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತಂದ್ರೆ ಜನ ಸಹಜವಾಗಿ ಹೆದರ್ತಾರೆ, ಭಯ ಪಡ್ತಾರೆ. ಏನು ಹೇಳ್ತೀರಿ? ಮೊಟ್ಟೆ ಒಂದು ಎಲ್ಲೋ ಸ್ಯಾಂಪಲಿಂದ ಮೊಟ್ಟೆ ಹಾನಿಕಾರಕ, ಮೊಟ್ಟೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ತಪ್ಪಾಗುತ್ತೆ. ಇನ್ನೂ ಯಾವುದು ರಿಪೋರ್ಟ್ಸ್ ನಮಗೆ ಸ್ಪಷ್ಟವಾಗಿ ಯಾವುದು ತಿಳಿಸಿಲ್ಲ. ಸೊ ಹಾಗಾಗಿ ಇಷ್ಟೊಂದು ಆತಂಕ ಒಳಗಾಗೋ ಅವಶ್ಯಕತೆ ಇಲ್ಲ. ಮೊಟ್ಟೆನ ಒಂದು ಹೋಲ್ಸಮ್ ಫುಡ್ ಅಂತ ಕರಿತೀವಿ. ಬಿಕಾಸ್ ಅದರಲ್ಲಿ ವೈಟಮಿನ್ C ಒಂದು ಬಿಟ್ಟರೆ ಬೇರೆ ಎಲ್ಲ ಪೌಷ್ಟಿಕಾಂಶಗಳು ಅದರಲ್ಲಿ ಇರುತ್ತೆ. ಕೋಲಿನ್ ಇರ್ಬೋದು, ಮೆಗ್ನೀಷಿಯಮ್ ಇರೋದು, B12, ಹೈ ಪ್ರೋಟೀನ್ ಕಂಟೆಂಟ್. ಇಟ್ ಈಸ್ ಅ ಹೋಲ್ಸಮ್ ಫುಡ್ ಫಾರ್ ಆಲ್ ದ ಏಜ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಂಥ ಆಹಾರನ ದಿಢೀರ್ನೆ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ನ್ಯೂಸಿಂದ ಇದು ಕ್ಯಾನ್ಸರ್ ಕಾರಕ, ಇದು ಹಾನಿಕಾರಕ ಅನ್ನೋದು ತಪ್ಪಾಗುತ್ತೆ. ಸೊ ಈ ರಿಪೋರ್ಟ್ ಯಾವುದೋ ತಜ್ಞರಿಂದ ಒಂದು ಬಯಾಲಜಿಕಲ್ ಟೆಸ್ಟ್ ಆಗಿ ನಂತರ ರಿಪೋರ್ಟ್ ಬಂದಮೇಲೆ ಅದರಲ್ಲಿ ಖಂಡಿತ ಈ ಥರ ಅಂಶಗಳೇನಾದರೂ ಇತ್ತು ಅಂತಂದರೆ ಅವಾಗ ಅದನ್ನ ಪರಿಗಣಿಸಿ ಅದಕ್ಕೆ ಬೇಕಾಗಿರೋ ಸ್ಟೆಪ್ಸ್ಗಳನ್ನ ತಗೊಳ್ಬೋದು. ಬಟ್ ಸಡನ್ ಆಗಿ ಈ ಥರ ಸ್ಟೇಟ್ಮೆಂಟ್ಸ್ನ ರಿಲೀಸ್ ಮಾಡೋದು ಆಸ್ ಆಫ್ ಬಟ್ ಹೆಂಗಾಯ್ತು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋದಲ್ಲಿ ಒಂದು ಲ್ಯಾಬ್ ರಿಪೋರ್ಟ್ ಅನ್ನ ಕೂಡ ಅವರು ಪ್ರದರ್ಶನ ಮಾಡಿದ್ರು. ಲ್ಯಾಬ್ ರಿಪೋರ್ಟ್ ಅನ್ನ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿತ್ತು ಆ ವಿಡಿಯೋದಲ್ಲಿ. ಅದನ್ನ ನೋಡಿದ ಕೂಡಲೇ ಜನ ನಂಬಿಬಿಟ್ರು. ಅದು ವಾಟ್ಸ್ಆಪ್ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ಸರ್ಕ್ಯುಲೇಟ್ ಆಯ್ತು. ಏನ್ ಹೇಳ್ತೀರಿ? ಈ AOZ ಅಂದ್ರೆ ಏನು? ಈ ಅಂಶ ಇದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಆತಂಕ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಆಂಟಿಬಯೋಟಿಕ್ ನೈಟ್ರೋಫ್ಯೂರಾನ್ ಅನ್ನೋದು ಒಂದು ಆಂಟಿಬಯೋಟಿಕ್. ಅದರಲ್ಲಿ ಮೆಟಬೊಲೈಟ್ ಸಬ್ಸ್ಟಿಟ್ಯೂಟ್ ಆಫ್ ಆ ಆಂಟಿಬಯೋಟಿಕ್ದು AOZ. ಸೊ ಈ AOZ ಪ್ರಮಾಣ ಮೊಟ್ಟೆಗಳಲ್ಲಿ ಕಂಡು ಬಂದಿದೆ ಅಂತ ಸುದ್ದಿ ಇದೆ. ಸೊ ಈ AOZ ಪ್ರಮಾಣ FSSAIನಲ್ಲೂ ಕೂಡ
ಪರ್ಮಿಯಬಿಲಿಟಿ ಇದೆ. ಇನ್ ದ ಸೆನ್ಸ್ 1 ಪರ್ಸನ್ ಫಾರ್ 1 kg ಆಫ್ ಎಗ್ ಅಂತ ಇದೆ. ಸೊ ಈಗ ಅವರು ಪಬ್ಲಿಷ್ ಮಾಡಿರೋ ಯೂಟ್ಯೂಬ್ ಚಾನಲ್ ಅಲ್ಲಿ ಪಬ್ಲಿಷ್ ಮಾಡಿರೋರು 0.76% ಇದೆ ಅಂತ ಹೇಳಿದ್ದಾರೆ. ಸೊ FSSAI ಮಾನ್ಯತೆ ಪ್ರಕಾರ ಅದನ್ನ ಗಮನಿಸಿದ್ರೆ ಅದು ಅಡ್ವೈಸಬಲ್ ಅಂತಾನೆ ಬರ್ತಾ ಇದೆ. ಸೊ ಹಾಗಾಗಿ ಈ ಆಂಟಿಬಯೋಟಿಕ್ ಏನಿದೆ ಅದು ಯೂಶಲಿ ಈ ಥರ ಕೋಳಿಗಾಗಿರ್ಬೋದು, ಕುರಿಗಳಿಗೆ, ವೆಟರ್ನರಿ ಬರ್ಡ್ ಫ್ಯೂಲ್ ಇದಕ್ಕೆ ಸಂಬಂಧಪಟ್ಟಂಥ ಆಂಟಿಬಯೋಟಿಕ್, ಅದಕ್ಕೆ ಏನಾದರೂ ಕಾಯಿಲೆ ತೊಂದರೆಗಳಾದಾಗ ಈ ಆಂಟಿಬಯೋಟಿಕ್ನ ಅದಕ್ಕೆ ಕೊಡ್ತಾರೆ. ಸೊ ಈ ಪ್ರಮಾಣ ಅದಕ್ಕೆ ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಈ ಪ್ರಮಾಣದಲ್ಲಿ ಅದು ಮೊಟ್ಟೆಗಳಲ್ಲಿ ಕಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಈ ಆಂಟಿಬಯೋಟಿಕ್ ಒಂದೇ ಅಲ್ಲ, ಬೇರೆ ಕಾರಣಗಳು ಇರ್ತವೆ. ಅಂದರೆ ವಾಟರ್ ಯೂಸೇಜ್, ಆ ಫಾರ್ಮ್ನಲ್ಲಿ ಬೆಳೀತಾ ಇರೋ ಕೋಳಿಗಳಿಗೆ ಅಥವಾ ಯಾವುದೇ ಲೈಫ್ ಸ್ಟಾಕ್ ಫಾರ್ಮಿಂಗ್ನಲ್ಲಿ ಬೆಳೀತಾ ಇರೋ ಕುರಿ, ಕೋಳಿ ಅಥವಾ ಯಾವುದೇ ಇದಾಗಿರ್ಬೋದು, ಇಂಥವಕ್ಕೆ ವಾಟರ್ ಟ್ರೀಟ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಆಂಟಿಬಯೋಟಿಕ್ ಆಗಿರ್ಬೋದು, ಮೈಕ್ರೋಬಿಯಲ್ ಗ್ರೋತ್ ಆಗಿರ್ಬೋದು, ಬೇರೆ ಯಾವುದಾದ್ರು ಆಂಟಿಬಯೋಟಿಕ್ ಅಂಶ ಅದರಲ್ಲಿ ಪತ್ತೆ ಆಗಿದ್ರು ಬರೀ ಇಂಜೆಕ್ಷನ್ ಮತ್ತು ಆ ಫೀಡಲ್ಲಿ ಕೊಡೋವಂಥ ಆಂಟಿಬಯೋಟಿಕ್ಕಿಂದನೇ ಅಲ್ಲ. ಸೊ ಅದು ಯಾವ ವಾತಾವರಣದಲ್ಲಿ ಬೆಳೀತಾ ಇದೆ, ಅಲ್ಲಿ ಎಷ್ಟು ಮಟ್ಟಿಗೆ ಹೈಜೀನ್, ಸ್ಯಾನಿಟೇಷನ್ ಕಾಪಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ FSSAIನಲ್ಲಿ ಮಾನ್ಯತೆಗಳಿದ್ದಾವೆ. ಆ ಮಾನ್ಯತೆಗಳನ್ನೆಲ್ಲ ಈ ಲೈಫ್ ಸ್ಟಾಕ್ ಫಾರ್ಮ್ಗಳು ಫುಲ್ಫಿಲ್ ಮಾಡ್ತಾ ಇದ್ದಾವ. ಅಲ್ಲಿ ಈ ರೀತಿಯಾಗಿ SOP, ಸ್ಟ್ಯಾಂಡರ್ಡ್ ಪಾಲಿಸಿ ಫಾರ್ ಪ್ರಾಕ್ಟೀಸ್ ಫಾಲೋ ಮಾಡ್ತಾ ಇದ್ದಾರಾ, ಇದೆಲ್ಲನೂ ಪರಿಗಣಿಸ್ಬೇಕಾಗತ್ತೆ. ಸೊ ನಮ್ಮ ಬಾಡೀಸ್ ಏನಿದಾವೆ, ಜನರಲ್ ಬಾಡೀಸ್ ಆಗಿರ್ಬೋದು, ಗೌರ್ಮೆಂಟ್ ಬಾಡೀಸ್ ಆಗಿರ್ಬೋದು, ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ರೆ ಮಾತನಾಡೋಣ. ನಾನು ಸುಬ್ರಹ್ಮಣ್ಯ ಭಟ್ ಅವರನ್ನ ಇನ್ಕ್ಲೂಡ್ ಮಾಡ್ಕೊತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.